ಹಾಂ ಸರ್. ಸುನಿಲ್ ರಾಠೋಡ್ ರೀ ಸರ್. ತಂದೆಯವ್ರು ವಿಠಲ್ ರಾಠೋಡ್ ರೀ ಸರ್. ಏನೂ ಇಲ್ಲ ರೀ, ಅವರು ಬೆಳಗಾವಿಯಲ್ಲಿ ಜಾಬ್ ಮಾಡ್ತಿದ್ರು ರೀ ಸರ. ನಮ್ಮ ತಂದೆಯವರು ಇಂಜಿನಿಯರ್ ಇದ್ದರು ರೀ. ಅವ್ರು ಏನು ಮಾಡಿದ್ರು ರೀ, ಬೆಂಗಳೂರಿಗೆ ಹೋಗಿದ್ರು ರೀ ಸರ. ಬೆಂಗಳೂರ್ದಾಗ ಅವ್ರದ್ದು ಕಂಪ್ನಿ ಅಲ್ಲೇ ಐತ್ರಿ ಸರ್, ಬೆಂಗಳೂರ್ದಾಗ ರೀ. ಅವ್ರು ಬೆಂಗಳೂರಿಂದ ನನ್ನ ಕಡೆ ಒಂದು ದಿವಸ ಇರಾಕೆ ಬಂದಿದ್ರು ರೀ. ಇಲ್ಲಿ ಧಾರವಾಡದಾಗ ನನ್ನ ಕೆಲಸ ನಡ್ದದ ರೀ ಸರ. ಅವ್ರು ಇಲ್ಲಿ ಬ್ಯಾಗ್ ಅದು ಬಿಟ್ಟು ಹೋಗೋಣ, ಅವ್ರು ಬೆಂಗಳೂರಿಂದ ಏನು ಮಾಡಿದ್ರು ರೀ, ಒಂದು ದಿವ್ಸ ಇದ್ದ ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಇಲ್ಲಿ ಉಳ್ಕೊಂಡಿದ್ರು ರೀ ಸರ್. ಅವ್ರು ಉಳ್ಕೊಂಡಿದ್ರು ರೀ. ನಾನು ಕೆಲಸ ಮುಗಿಸ್ಕೊಂಡು 6 ಗಂಟೆಗೆ ರೀ ಸರ ಇಲ್ಲಿದ್ದ ಕೆಲಸ ಮುಗಿಸ್ಕೊಂಡು ಬೆಳಗಾವ್ದಾಗ ಕೆಲಸ ನಡ್ದದ್ರಿ. ಅಲ್ಲಿ ಪೇಮೆಂಟ್ ಇಸ್ಕೊಳಕ್ಕೆ ಹೋಗಿದ್ದೆ ರೀ. ಇಸ್ಕೊಳಕ್ಕೆ ಹೋಗಿದ್ದೆ. ನನಗೆ 2 ಸಲ ಅವ್ರು ಕೇಳಿದ್ರು ರೀ, ಅವ್ರು ಕೊಲೆ ಮಾಡಿದವ್ರು ಅದಾರಲ್ಲ ರೀ, ಅವ್ರು ಏನಂತ ಕೇಳಿದ್ರು ರೀ, ನೀವು ಯಾವಾಗ ಹೊಂಟಿ ಅಂತ ಕೇಳತ್ತಿದ್ರಿ. ಅದಕ್ಕೆ ನನಗೊಂದು ಅವ್ರಿಗೆ ಅಂದೆ, ಯಾಕೋ ಇಷ್ಟು ಯಾಕೆ ಅರ್ಜೆಂಟ್ ಮಾಡತ್ತಿ ಅಂತಂದೆ. ಇಲ್ಲ ನೀನು ನಾಳೆ ಕಾಂಕ್ರೀಟಿಗೆ ಹೋಗ್ತಿರೋ ಇಲ್ಲೋ ಕೆಲ್ಸಕ್ಕೆ ಅಂತ ಅದೊಂದು ಕೇಳಿದೆ ರೀ ಸರ್. ಅಷ್ಟೊಂದು ನನಗೆ ಇದು ಇಲ್ಲ ರೀ, ಕೆಲಸದ ಸಂಬಂಧ ಕೇಳತ್ತಾರೇನೋ ಅಂತ ನಾ ತಿಳ್ಕೊಂಡೆ. ಮತ್ತು 6 ಗಂಟೆಗೆ ಹೋದೆ ರೀ ಸರ್. ಹೋಗಿ ಬೆಳಗಾವಿಗೆ 8 ಗಂಟೆಗೆ ರೀಚ್ ಆಗೀನಿ ರೀ. ಮತ್ತು 8 ಗಂಟೆಗೆ ರೀಚ್ ಆಗಿ ಅಲ್ಲೇ ಒಂದು ಸ್ವಲ್ಪ ಅಂಗಡಿದಾಗ ಕೂತಿದ್ದೆ ರೀ ಕಟಿಂಗ್ ಮಾಡಿಸ್ಕೊತ. ಮತ್ತು ಇನ್ನೂ ಫೋನ್ ಬತ್ರಿ 9:20ಕ್ಕೆ ಫೋನ್ ಬತ್ರಿ ನಮ್ಮ ಸೈಡ್ದಿಂದ. ಹಿಂಗೆ ನಿಮ್ಮ ತಂದೆಯವ್ರೇನೋ ಡ್ರಿಂಕ್ ಮಾಡ್ಯಾರೇನೋ ಇಲ್ಲಿ ಬಿದ್ದಾರಲ್ಲ ಹಂಗತ್ತ ಫೋನ್ ಬತ್ರಿ. ಫೋನ್ ಬರೋಣ ಹೌದ್ರಿ ಸರ, ಅದು ಏನೋ ಗೊತ್ತಿಲ್ಲ ರೀ. ಒಂದು 2-3 ಸಲ ನನಗೊಂದು 15 ವರ್ಷದಿಂದ ಬಿಟ್ಟಿದ್ರು ರೀ ಅವ್ರು ನಮ್ಮ ತಾಯಿ ತೀರದಾಗಿಂದ. ಮತ್ತು ಏನೋ ಒಂದು 2 ಸಲ ನನಗೂ ನ್ಯೂಸ್ ಬರೋಣ ಏನೋ ಎಣ್ಣೆ ಹೊಡೆದಿರ್ಬೋದು ರೀ ಅಂತ ಅವ್ರು ಬಿದ್ದಾರನ. ನನಗೊಂದು ಅಷ್ಟೊಂದೇನು ಅವ್ರು ಡ್ರಿಂಕ್ ಮಾಡೋಣ ಬಿದ್ದಿರ್ಬೇಕು, ನಾರ್ಮಲ್ ಪೆಟ್ಟ ಹತ್ತಿರುತ್ತೆ, ಅಷ್ಟೊಂದು ಗೊತ್ತಿಲ್ಲ ರೀ ಸರ್. ಆಮ್ಯಾಗ ಅವ್ರು ಇಂಜಿನಿಯರ್ಗಳು ಅಂದರು ಭಾಳ ಸೀರಿಯಸ್ ಅದಾರ, ನೀವು ಬರಬೇಕು ಹಂಗತ್ ಅಂದ್ರಿ. ಮತ್ತು ನಾ ಬೆಳಗಾವ್ದಿಂದ ರಿಟರ್ನ್ ಬಸ್ಸಿಗೆ ಬಂದೆ ರೀ ಸರ್. ಇಲ್ಲಿ ಡಾಕ್ಟರ್ಗಳ್ನು ಅಂದ್ರಿ ರೀ, ನಾವು ತೊಗೊಳಂಗಿಲ್ಲ, ತಲೆಗೆ ಎಲ್ಲ ಪೆಟ್ಟು ಬಡ್ದದ್ರಿ, ನಾವು ಗ್ಯಾರಂಟಿ ಕೊಡೋಂಗಿಲ್ಲ, ನೀವು ಜಲ್ದಿ ಬರ್ಬೇಕು. ಅಷ್ಟೇ 11:20ಕ್ಕೆ ಬಂದಿದ್ದೆ ಸರ್. ಅಷ್ಟರ ಮಟ್ಟ ಇಲ್ಲಿ ಡೆತ್ ಆಗಿತ್ತು ರೀ ಸರ್. ಈಗ ಎಲ್ಲಿ ಕೆಲಸ ಮಾಡ್ತಿದ್ರು ನೀವು? ನಾವು ಇಲ್ಲಿ ಧಾರವಾಡದಾಗ ರೀ ಸರ್. ಅದು ಲೊಕೇಶನ್ ಅಲ್ಲಿ ಒಂದು ಕಾಲೇಜ್ ಅದಲ್ಲ ರೀ ಸರ್, ಲಾ ಯೂನಿವರ್ಸಿಟಿದಾಗ. ಅವ್ರಿಗೆ ಅವ್ರು 3 ಮಂದಿ ಏನು ಕೊಲೆ ಮಾಡಿದಾರಲ್ಲ? ಹೌದು ಸರ್. ನಿಮ್ಮ ಕಡೆನೇ ಕೆಲಸ ಮಾಡ್ತಾರೆ? ಹೌದು ಸರ್. ಎಷ್ಟು ವರ್ಷದಿಂದ? ಒಂದು 4-5 ವರ್ಷದಿಂದ ಸರ್. ನಮ್ಮ ಕಂಪ್ನಿದಾಗ ಮಾಡ್ತಿದ್ರು ರೀ. ಇದೇ ಫಸ್ಟ್ ಸಲ ನನ್ನ ಕಡೆ ಬಂದಾರ್ರಿ ಸರ್. ನಮ್ಮ ತಂದೆಯವ್ರ ಕಂಪ್ನಿದಾಗ ಮಾಡ್ತಿದ್ರು ರೀ ಅವ್ರು. ನಮ್ಮ ಈ ಕಡೆ ಒಂದೇ ಕಂಪ್ನಿ ಇಲ್ರಿ ಸರ್, ಪ್ರತಿ ವರ್ಷ ಬೇರೆ ಬೇರೆ ಕಂಪ್ನಿಯಲ್ಲಿ ಇರ್ತೀವಿ ರೀ ಸರ್ ನಾವು. ಅಲ್ಲ, ನಿಮ್ಮ ತಂದೆಯವ್ರ ಜೊತೆ ಏನಾದರೂ ಮಾತ್ರ? ಇಲ್ಲ ಸರ್, ಅವ್ರು ಒಂದು 4-5 ವರ್ಷದಿಂದ ನಮ್ಮ ಕಡೆ ಕೆಲಸ ಮಾಡ್ತಿದ್ರು ರೀ. ನನ್ನ ಕಣ್ಣಿಗಂತೂ ಹಂಗೆ ಅನ್ಸಿಲ್ಲ ರೀ. ಆದ್ರೆ ಒಂದು 2 ಸಲ ಅನ್ಸಿದ್ರು ರೀ ಅವ್ರು ನನ್ನ ಕಣ್ಣಿಗೆ. ಅದಕ್ಕೆ ಇಲ್ಲ ನಮ್ಮ ತಂದೆಯವ್ರ ಜೊತೆ ಹಿಂಗೆ ಮಾತಾಡೋದು ಒಂದು ಇದು ಮಾಡೋದು ಅನ್ಸಿದ್ರು ರೀ. ಅದಕ್ಕೆ ಒಂದು ಸಲನೂ ಅವ್ರನ್ನ ಬಡ್ದು ವಾರ್ನಿಂಗ್ನೂ ಮಾಡಿದ್ದೆ ಸರ್. ಆದರೂ ಹೊಡೆದು ಓಡಿಸಿದ್ದೆ ಸರ್, ಮೊಬೈಲ್ ಕಸ್ಕೊಂಡ್ರಿ. ಮತ್ತು ನನಗೆ ಹೇಳಲಾರ್ದೆ ಇಲ್ಲಿ ನಾವೊಂದು 10 ಡೇಸ್ ಬ್ಯಾಕ್ದಿಂದ ಕೆಲಸ ಮಾಡ್ಸತ್ತೀನಿ ರೀ. ನಾವೊಂದು ವಾರ ಹಿಂದೆ ಸರ್ ಅಲ್ಲಿ ಬೆಳಗಾವ್ದಿಂದ ಲೇಬರ್ಗಳು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ ಸರ್. ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಅವಾಗ ಸಡನ್ಲಿ ಬರೋಣ ಇಲ್ಲಿ ನೋಡಿದೆ ಸರ್ ಅವ್ರಿಗೆ. ನಾನು ಹೊಡೆದು ಇದು ಮಾಡೋಣ, ಈಗೇನೆಲ್ಲ ಸುಧಾರಿಸಿರ್ಬೇಕಂತ ನಾನು ಅಷ್ಟೊಂದು ಇದು ಮಾಡಿತ್ತಲ್ಲ ರೀ. ಆದರೆ ಇಲ್ಲಿ ಬರೋಣ, ನಾನು ನಿನ್ನೆ ಹೋಗೋಣ ಈ ಥರ ಆಗಿದೆ ಸರ್. ಅದು ಈಗ ನಾ ಅಂತೂ ಇದ್ದಿತ್ತಲ್ಲ ಸರ್. ಈಗ ಅವ್ರ ಪ್ರಕಾರ ತಂದೆ ಮಗ ಅಂತ ಹೇಳ್ತಾ ಇದ್ದಾರೆ ಸರ್. ನಾ ಅಂತೂ ಕಣ್ಣಾರೆ ನೋಡಿಲ್ಲ ಸರ್ ಅವ್ರ ತಂದೆ ಮಗ. ಛತ್ತೀಸ್ಗಢದವ್ರು ಸರ್, ಛತ್ತೀಸ್ಗಢ. ಓಕೆ ಸರ್. ಹೇಳ್ರಿ ಸರ್. ವಿಠಲ್ ರಾಠೋಡ್ ಅಂತ ನಮ್ಮ ದೊಡ್ಡಪ್ಪನ ಮಗ. ಅವನು ಸಿವಿಲ್ ವರ್ಕ್ ಮಾಡಿಸ್ತಿದ್ದ, ಅವನ ಮಗನೂ ಸಿವಿಲ್ ವರ್ಕ್ ಮಾಡಿಸ್ತಿದ್ರು. ಮೊನ್ನೆ ದಿನ ಶನಿವಾರ ಅಲ್ಲಿ ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಇರ್ತಕ್ಕಂಥ ಲೇಬರ್ಗಳು ಮತ್ತು ಅಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಲೇಬರೇ ಅವನ ಮಗನಿಗೆ ಕಾಲ್ ಮಾಡಿ, ಇಲ್ಲ ಈ ಥರ ಅವರಿಗೆ ಡೆತ್ ಆಗಿದೆ ನಿಮ್ಮ ತಂದೆಗೆ ಅಂತ ಅವ್ರು ಕಾಲ್ ಮಾಡಿ, ಆ ಲೇಬರ್ಗಳೇ ಕಾಲ್ ಮಾಡಿ ಹೇಳಿದರು. ಆಮೇಲೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಅವರು ಇಲ್ಲ ಏನೋ ಯಾವ ಥರ ಮಾಡಿದ ಅವ್ರಿಗೆ ಸಂಶಯ ಬಂದು ಅವರೇ ಎನ್ಕ್ವೈರಿ ಮಾಡಿದ ನಂತರ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ ವಿಠಲ್ ರಾಠೋಡ್ ಅಂತ ನಮ್ಮ ಅಣ್ಣ, ಅವರು ನಮ್ಮ ದೊಡ್ಡಪ್ಪನ ಮಗ. ಅರೆಸ್ಟ್ ಆದವರು ಲೇಬರ್, ಅವರೆಲ್ಲ UP ಕಡೆ ಅವರು, ಬೇರೆ ಕಡೆ ಅವರು. ಸೊ ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಪೊಲೀಸ್ ಎನ್ಕ್ವೈರಿಯಲ್ಲಿ ಅವರೇ ಆರೋಪಿ ಅಂತ ಸಾಬೀತಾಗಿದೆ. ಅವ್ರಿಗೆ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಈಗ ಇದೇ ಇಲ್ಲೇ ಹುಬ್ಳಿಯಲ್ಲಿ ಇಲ್ಲೇ ಮಗನಿಗೆ ಕೆಲಸದ ಮೇಲೇ ಆಗಿರೋದು. ಸಾಯಂಕಾಲ 8 ಗಂಟೆಗೇನೋ 9 ಗಂಟೆಗೆ ಆಗಿದೆ ಅಂತ ಮಗನಿಗೆ ಕಾಲ್ ಮಾಡಿದರು. ಹಂಗಾಗಿ ಅವನಿಗೆ ನ್ಯಾಯ ಸಿಗಬೇಕು ಅಂತ. ಅಲ್ಲ, ಬಿದ್ದಿದ್ದಾರೋ ಏನು ಮಾಡಿದಾರೋ ಅಂತ ಪೊಲೀಸ್ ಅವರು ಆರೋಪಿ ಇಲ್ಲ, ಅವರು ಲೇಬರ್ ಕಾಲ್ ಮಾಡಿ ಇಲ್ಲ ನಿಮ್ಮ ತಂದೆ ಸತ್ತಿದ್ದಾರೆ ಅಂತ ಹೇಳಿರೋದು, ಕಾಲ್ ಜಾರಿ ಸತ್ತಿದ್ದಾರೆ ಅಂತ ಹೇಳಿರೋದು ಅಷ್ಟೇ.
ಆಮೇಲೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಇಲ್ಲ ಅವರು ಏನೋ ಇದು ಮಾಡಿದ್ದಾರೆ ಅವರು, ಅದಕ್ಕೆ ಅವ್ರು 3 ಜನಕ್ಕೆ ಡೌಟ್ ಬಂದು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಅದಕ್ಕೆ ನಮ್ಮವರಿಗೆ ನಮ್ಮ ಅಣ್ಣವರಿಗೆ ನ್ಯಾಯ ಸಿಗಬೇಕು ಅಂತ ಈ ಪರವಾಗಿ ನಾನು ಸರ್ ಅವರಿಗೆ ಕೊಲೆ ಆಗಿದೆ ಅಂತ ಡೌಟ್ ಇದೆ ನಮಗೆ. ತಮ್ಮ ಹೆಸರು? ಅರ್ಜುನ್ ರಾಠೋಡ್ ಅಂತ ನಮ್ಮ ದೊಡ್ಡಪ್ಪನ ಮಗ ಅವರು. ಇಲ್ಲ, ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ APMC ನವನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ 10ನೇ ತಾರೀಕು ರಾತ್ರಿ ಸುಮಾರು 9:30 ಸಮಯದಲ್ಲಿ. ಇದರಲ್ಲಿ ವಿಠ್ಠಲ್ ರಾಥೋಡ್ ಅನ್ನುವಂಥ ಸುಮಾರು ಒಂದು 60 ವರ್ಷಕ್ಕೂ ಮೀರಿದಂಥ ವ್ಯಕ್ತಿ. ಈತ ಕಾಂಟ್ರಾಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಾನೆ. ನಮ್ಮಲ್ಲಿರುವಂಥ ಕರ್ನಾಟಕ ಲಾ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಲ್ಲಿ ಒಂದಷ್ಟು ಪೀಸ್ ವರ್ಕನ್ನು ತೊಗೊಂಡಿರ್ತಾನೆ. ಈ ತೊಗೊಂಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅವ್ನು ಲೇಬರ್ಸ್ ಇಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಲೇಬರ್ 3 ಜನ ಇರ್ತಾರೆ. ಮೇಘವ್ ಅಂತ ಒಬ್ಬರು, ಭಗವಾನ್ ದಾಸ್ ಅಂತ ಒಬ್ಬರು, ಮತ್ತು ಶ್ರೀಮತಿ ವಿಮಲಾ ಅಂತ. ಈ ಕುಟುಂಬ ಏನಿದೆ ಕಳೆದ ಒಂದು 7-8 ವರ್ಷದಿಂದ ಈ ಮೃತನ ಜೊತೆ ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮಧ್ಯದಲ್ಲಿ ಇಲ್ಲಿ ವಿಮಲಾ ಅಂತ ಏನು ಲೇಡಿ ಇದ್ದಾರೆ, ಆ ಲೇಡಿ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದೆಯಾ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಾರಿ ಸಂಘರ್ಷ ಗಲಾಟೆಗಳೆಲ್ಲ ಆಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಮೊನ್ನೆ ಅಂದರೆ 10ನೇ ತಾರೀಕು ರಾತ್ರಿ ಕೂಡ ಆ ಲೇಡಿಯ ಗಂಡ ಮತ್ತು ಮಗ ಅವರೆಲ್ಲ ಜಗಳ ತೆಗೆದಿದ್ದಾರೆ. ಯಾಕೆ ನೀವು ಈ ಥರ ತುಂಬ ವಿಶ್ವಾಸದಿಂದ ಇರ್ತೀರಾ ಅಂತಂದು. ಅವಾಗ ಆ ಥರದ್ದೇನಿಲ್ಲ ಈ ಥರದ್ದೇನಿಲ್ಲ ಅಂತ ಸ್ವಲ್ಪ ಸಂಘರ್ಷ ನಡೆದಿದೆ. ಆ ಸಂಘರ್ಷ ನಡೆದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಆ ವಿಮಲಾ ಆಕೆಯ ಮಗ ಏನಿದ್ದಾನೆ ಭಗವಾನ್ ದಾಸ್ ಅಂತ, ಸೊ ಇವನು ಏಕಾಏಕಿ ಒಂದು ಕಟ್ಟಿಗೆ ತೊಗೊಂಡು ಹೊಡೆದಿದ್ದಾನೆ. ಕಟ್ಟಿಗೆ ತೊಗೊಂಡು ಹೊಡೆದ ಮೇಲೆ ಅಲ್ಲಿ ಸ್ವಲ್ಪ ಅವರು ಮತ್ತು ಫ್ರಿಕ್ಷನ್ ಆದಾಗ ಗಂಡ ಮತ್ತು ಹೆಂಡತಿ ಅವರು ಕೂಡ ಸ್ವಲ್ಪ ಹಿಡ್ಕೊಳೋದು ಹೊಡೆಯೋದು ಅಂಥದ್ದೆಲ್ಲ ಆಗಿದೆ. ಆ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದು ಅವ್ನು ನೆಲಕ್ಕೆ ಬಿದ್ದಾಗ ಇದೊಂದು ಕುಡಿದು ಬಿದ್ದಿದ್ದಾನೆ, ಬಿದ್ದುಬಿಟ್ಟು ಪೆಟ್ಟಾಗಿ ಸತ್ತೋಗಿದ್ದಾನೆ ಅನ್ನೋ ಟೈಪ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಸಾಕ್ಷಿ ನಾಶ ಮಾಡಿಬಿಟ್ಟು ಅದಕ್ಕೆ ಬೇರೆ ಒಂದು ರೂಪನೇ ಕೊಡ್ಲಿಕ್ಕೆ ಟ್ರೈ ಮಾಡಿಬಿಟ್ಟು ಒಂದು ಆಕ್ಸಿಡೆಂಟ್ಲಿ ಬಿದ್ದಿದ್ದಾನೆ ಅನ್ನೋ ರೀತಿ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಸಂಬಂಧಪಟ್ಟ ಈ ವಿಠ್ಠಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಮಿಡಿಯೇಟಾಗಿ SDM ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಡೆತ್ ಆಗಿದೆ. ಸೊ ಹಂಗಾಗಿ ಇದೊಂದು ನಿಲ್ಲಿಗೆ ನೆಲಕ್ಕೆ ಬಿದ್ದು ಸತ್ತೋಗಿರೋವಂಥದ್ದು ಅಥವಾ ಯಾವುದಾದ್ರೂ ಬಿಲ್ಡಿಂಗ್ ಪಕ್ಕದಲ್ಲಿ ಓಡಾಡಬೇಕಾದ್ರೆ ಬಿದ್ದಿರೋವಂಥದ್ದು, ಈ ಥರ 2-3 ಚಿತ್ರಣಗಳು ಬರ್ತವೆ. ಅನ್ಯಾಚುರಲ್ ಡೆತ್ ಕಂಪ್ಲೇಂಟ್ ತೊಗೊಳ್ಲಿಕ್ಕೂ ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಂತರ ಯಾರು ಸಸ್ಪೆಕ್ಟ್ಸ್ ಇದ್ದರೂ ಅವ್ರನ್ನೆಲ್ಲ ಕರ್ಕೊಂಬಂದು ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಚಿತ್ರಣ ಏನಿದೆ ಅದು ಗೊತ್ತಾಗಿದೆ. ಈ ವಿಮಲಾ ಜೊತೆ ಸ್ವಲ್ಪ ಹೆಚ್ಚು ಕ್ಲೋಸ್ ಇದ್ದ ಅನ್ನೋ ಕಾರಣಕ್ಕೆ ಗಂಡ ಮಗ ಇಬ್ಬರು ಸೇರಿಕೊಂಡು ಆ ಇನ್ಸಿಡೆಂಟ್ ಆದಮೇಲೆ ಆ ಇನ್ಸಿಡೆಂಟ್ನ ಮುಚ್ಚಾಕೋದ್ರಲ್ಲಿ ಅಥವಾ ಬೇರೆ ಒಂದು ರೂಪ ಕೊಡೋದ್ರಲ್ಲಿ ಆ ಲೇಡಿದು ಪಾತ್ರ ಇದೆ ಅಂತಂದು ಒಟ್ಟು 3 ಜನ, ಮೇಘವ್ ಅನ್ನೋಂಥವ್ನು ಅವನಿಗೆ 50 ವರ್ಷ, ಭಗವಾನ್ ದಾಸ್ 21 ವರ್ಷ ಮತ್ತು ವಿಮಲಾಗೆ 41 ವರ್ಷ. ಇವರೆಲ್ಲರೂ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದಂಥವ್ರು. ಅವ್ರದ್ದು ಇನ್ನೂ ಹೆಚ್ಚುವರಿ ಡೀಟೇಲ್ಸ್ ಎಲ್ಲ ತೊಗೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀವಿ. 3 ಜನನ ವಶಕ್ಕೆ ತೊಗೊಂಡಿದ್ದೀವಿ. ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು 3 ಜನರನ್ನು ಈಗ ಅರೆಸ್ಟ್ ಮಾಡಿದ್ದೀವಿ. ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಪ್ರಮುಖ ಕಾರಣ ಅಂತಂದರೆ ಈ ಲೇಡಿ ಏನಿದ್ದಾಳೆ ವಿಮಲಾ ಅಂತ, ಈಕೆ ಜೊತೆ ಸುಮಾರು ಒಂದು 5-6 ವರ್ಷದಿಂದ ಇವ್ರು ಯಾರು ಮೃತ ಇದ್ದಾನೆ ಸ್ವಲ್ಪ ಹೆಚ್ಚು ಒಡನಾಟ ಹೊಂದಿದ್ದ, ವಿಶ್ವಾಸ ಹೊಂದಿದ್ದ ಅನ್ನುವಂಥ ಆರೋಪ ಆಕೆಯ ಗಂಡ ಮತ್ತು ಮಗನ ಕಡೆಯಿಂದ ಇತ್ತು. ಅಲ್ಲಿ ಇಲ್ಲೀಗಲ್ ಅಫೇರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಮ್ಮಲ್ಲಿ ಇಲ್ಲಿಗಲ್ ಅಫೇರ್ ಇದ್ದಿದ್ರ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಆ ಥರದ್ದಿಲ್ಲ. ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದ್ದರು ಅಂತ ಸಾಕಷ್ಟು ಬಾರಿ ಈ ಕುರಿತಾಗಿ ಗಲಾಟೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ಹಿಂದೆ ಒಂದು ಸರಿ ಈ ಲೇಡಿ ಕೂಡ ಮೃತನ ಹೆಂಡತಿಗೆ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ಲು ಅಂತಲೂ ನಮಗೆ ಸದ್ಯಕ್ಕೆ ಮಾಹಿತಿ ಬಂದಿದೆ. ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ಕಲೆ ಹಾಕ್ಬಿಟ್ಟು ತನಿಖೆನ ಮಾಡಲಾಗತ್ತೆ. ವಿಠ್ಠಲ್ ಇವನು ಮೂಲತಃ ಬಿಜಾಪುರದವನು. ಇವನು ಎಲ್ಲೆಲ್ಲಿ ಕೆಲಸ ಹಿಡಿತಾನೆ ಆ ಕೆಲಸ ಹಿಡಿಯೋವಂಥ ಸ್ಥಳಗಳಲ್ಲಿ ಹತ್ತಿರದಲ್ಲಿ ಒಂದು ಮನೆ ಮಾಡ್ಕೊಳೋವಂಥದ್ದು ಅಥವಾ ರೂಮ್ ಮಾಡ್ಕೊಳೋವಂಥದ್ದು, ಸಣ್ಣ ವರ್ಕ್ ಇದ್ದರೆ ವಿಸಿಟ್ ಮಾಡಿಕೊಂಡು ಕೋಆರ್ಡಿನೇಟ್ ಮಾಡೋವಂಥದ್ದು, ಎಲ್ಲೆಲ್ಲಿ ಕೆಲಸ ಹಿಡಿತಾನೆ ಅಲ್ಲಿ ಒಂದಷ್ಟು ಜನ ಲೇಬರ್ಸ್ ಬಿಟ್ಬಿಟ್ಟು ಕೋಆರ್ಡಿನೇಟ್ ಮಾಡೋವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಲಾ ಯೂನಿವರ್ಸಿಟಿ ಏನು ಅಡ್ಮಿನ್ ಬ್ಲಾಕ್ ಇದೆ, ಆ ಅಡ್ಮಿನ್ ಬ್ಲಾಕ್ ಪಕ್ಕದಲ್ಲಿ ಒಂದು ಶೆಡ್ ಹಾಕ್ಕೊಂಡಿದ್ದಾರೆ. ಆ ಶೆಡ್ ಹತ್ರನೇ ಆಗಿರೋದು ಇನ್ಸಿಡೆಂಟ್. ಇವಕ್ಕೆಲ್ಲ ತಿಂಗಳಿಂದ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಈ ವ್ಯಕ್ತಿಗಳೇನಿದ್ದಾರೆ ಮೃತನ ಜೊತೆ ಲಾಸ್ಟ್ ಒಂದು 5-6 ವರ್ಷದಿಂದ ಕೆಲಸಗಳಿದ್ದಾಗೆಲ್ಲ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಕಂಟಿನ್ಯೂಸ್ ಒನ್ ಆಫ್ಟರ್ ದಿ ಅದರ್ ಕೆಲಸ ಇದ್ದಾಗ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಅವ್ರಿಗೆ ಪೇಮೆಂಟ್ ಮಾಡುವಂಥದ್ದು, ಕೆಲಸ ತೆಗೆಯುವಂಥದ್ದು ಮಾಡ್ತಾಯಿದ್ದಾರೆ.